ನಿನ್ನೆ ಏನಕ್ಕೆ ಸರ್ ಬಿಟ್ಟಿಲ್ಲ ನೀವು? ಎನ್ನೆ ಶೂಟಿಂಗು. ವಾ, ನಾವು ಹೋಗಿದ್ದ ದಿನ ದರ್ಶನ್ದು ಶೂಟಿಂಗ್ ನಡೀತಾ ಇತ್ತು. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಇದ್ರು ಇಲ್ಲಿ, ಅದಕ್ಕೆ ಬಿಟ್ಟಿಲ್ಲ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ಮೈಸೂರಲ್ಲೇ ಅರಮನೆ ನೋಡ್ಲಿಕ್ಕೆ ಬಂದಿದ್ವಿ. ಲಲಿತಾ ಮಹಲ್ ಇದೇನು ಟೂರಿಸ್ಟ್ ಪ್ಲೇಸ್ ಏನು ಅಲ್ಲ, ಇದು 5 ಸ್ಟಾರ್ ಹೋಟೆಲ್. ಈ ಪ್ಯಾಲೇಸು ಮೈಸೂರು ರಾಜರೇ ಕಟ್ಸಿರೋದು, ಅವ್ರ ತಂಗಿಗೋಸ್ಕರ ಕಟ್ಸಿರೋದು ಅಂತ ಹೇಳ್ತಾರೆ. ಬಟ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಏನಕ್ಕೆ ಜನ ಇಷ್ಟಪಡ್ತಾರೆ ಅಂದರೆ, ಇಲ್ಲಿ ಬರಲಿಕ್ಕೆ ಇಲ್ಲಿ ಸಾವಿರಾರು ಗಟ್ಟಲೆ ಪಿಕ್ಚರ್ಗಳು ತೆಗೆದಿದ್ದಾರೆ. ತೆಲುಗು, ತಮಿಳು, ಮಲಯಾಳಂ, ಕನ್ನಡ, ಹಲವಾರು ಭಾಷೆ, ಹಿಂದಿ, ಈ ಥರ ಹಲವಾರು ಭಾಷೆಗಳಲ್ಲಿ ಪಿಕ್ಚರ್ ಶೂಟಿಂಗ್ಸ್ ನಡೆದಿದೆ. ಇಲ್ಲಿ ತುಂಬ ಏನು ನೀವು ಎಲ್ಲ ಭಾಷೆಗಳಲ್ಲೂ ಬಂದು ತೆಗೆದಿದ್ದಾರೆ ಇಲ್ಲಿ. ಅದಕ್ಕೆ ಜನ ಇದನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಇಂದಿರಾ ಗಾಂಧಿ ಅವರು ಸ್ಟೇ ಆಗಿದ್ದರು. ನಮ್ಮ ಈಗಿನ ಪ್ರಧಾನಮಂತ್ರಿ ಮೋದಿಜಿಯವರು ಇಲ್ಲಿ ಸ್ಟೇ ಆಗಿದ್ದರು. ಈ ಥರ APJ ಅಬ್ದುಲ್ ಕಲಾಂ ಅವರು ಸ್ಟೇ ಆಗಿದ್ದರು. ಇಲ್ಲಿ 6,000ದಿಂದ 25,000 ಗಂಟೆ ಇರುತ್ತೆ ಒಂದೇ ದಿನಕ್ಕೆ ರೆಂಟೆ. ಇಲ್ಲಿ ವಿಸಿಟರ್ಗೆ ಮಾತ್ರ ಒಳಗಡೆ ಅಲೋ ಇರಲ್ಲ, ಕೆಳಗಡೆ ಮಾತ್ರ ಅಲೋ ಇರುತ್ತೆ. ಇಲ್ಲಿ ಹೋಗಿದ ತಕ್ಷಣ ನಿಮಗೆ ಕಾಫಿ, ಬಿಸ್ಕೆಟ್ ಅದೆಲ್ಲ ಪ್ರೊವೈಡ್ ಮಾಡ್ತಾರೆ. ನೀವು ಆಚೆ ನೋಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಬರ್ಬೋದು ಅಷ್ಟೇ. ಔಟ್ಡೋರ್ಸ್ಗೆ ಯಾರಿಗೂ, ವಿಸಿಟರ್ಸ್ಗೆ ಯಾರಿಗೂ ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಯಾಕೆ ಅಂದರೆ ಒಳಗಡೆ ದೊಡ್ಡವ್ರು ಇರ್ತಾರೆ, ಅವ್ರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಳಗಡೆ ಬಿಡಲ್ಲ. ಅಷ್ಟೇ ಕಾರಣ, ಬೇರೆ ಏನೂ ಇರಲ್ಲ. ನಾನು ಇಲ್ಲಿ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ತಗೊಂಡು ಮೇಲೆ ಎಲ್ಲ ಶೂಟ್ ಮಾಡಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ತುಂಬ ಕನ್ನಡ ಪಿಕ್ಚರ್ಗಳೆಲ್ಲ ಶೂಟಿಂಗ್ ಮಾಡಿದ್ದಾರೆ, ಸಾಂಗ್ಸ್ ಮಾಡಿದ್ದಾರೆ ಈ ಸ್ಪಾಟಲ್ಲೇ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ಈ ಒಳಗಡೆ ಎಲ್ಲ ನೀವು ಇಲ್ಲಿ ರೆಂಟ್ಗೂ ತಗೋಬೋದು. ನೀವು ಗೇಟಿಂದ ಹಿಡಿದು ಆ ಕಡೆ ಫುಡ್ ಎಲ್ಲನೂ ನೀವು ರೆಂಟ್ಗೆ ತಗೋಬೋದು. ಆ ಥರ ನೀವು ಸ್ಪೆಷಾಲಿಟಿ ಇರುತ್ತೆ ಇಲ್ಲಿ. ಇಲ್ಲಂತೂ ತುಂಬ ಪಿಕ್ಚರ್ಗಳು ಶೂಟಿಂಗ್ ಮಾಡಿದ್ದಾರೆ ಈ ಸ್ಪಾಟಲ್ಲಿ. ಯಾಕಂದರೆ ಇದು ಮೈನ್ ಎಂಟ್ರೆನ್ಸ್. ಇದು ತುಂಬ ಪಿಕ್ಚರ್ಗಳಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇದು ಪಾರ್ಟ್ ಆಗಿ ತಗೋಬೋದು ಶೂಟಿಂಗ್ ಮಾಡಲಿಕ್ಕೆ. ಪಾರ್ಟಲ್ಲೇ ಬಂದು ತಗೊತಾರೆ. ಕೆಲವೊಬ್ಬರು ಇಲ್ಲೇ ಫುಲ್ಲು ಶೂಟಿಂಗನ್ನು ಮಾಡ್ತಾರೆ. ಕೆಲವೊಬ್ಬರು ಮೈಂಡ್ ಮಾತ್ರ ತಗೊಂಡೋಗಿ ಬೇರೆ ಜಾಗದಲ್ಲಿ ತಗೊತಾರೆ. ಕನ್ನಡ ಪಿಕ್ಚರಲ್ಲಂತೂ ಪ್ರತಿಯೊಬ್ಬರು ಹೀರೋನು ಬಂದಿರ್ತಾರೆ, ವಿಲನ್ಸು ಬಂದಿರ್ತಾರೆ. ಹಲವಾರು ಜನ ಹೀರೋಸ್ ಎಲ್ಲ ಇದನ್ನ ನೋಡಿರ್ತಾರೆ. ನಾವು ಹೋಗಿದ್ದ ದಿನ ದರ್ಶನ್ ಬಂದಿದ್ದ. ಈ ಥರ ಹಲವಾರು ಪಿಕ್ಚರ್ಗಳಲ್ಲಿ, ಕನ್ನಡ ಪಿಕ್ಚರ್ಗಳಲ್ಲಿ, ಕೋಟಿಗೊಬ್ಬ ಪಿಕ್ಚರಲ್ಲೇನೋ ಈ ಪಿಕ್ಚರ್ ಇದೆ, KGF ಅಲ್ಲಿದೆ. ತುಂಬ ಪಿಕ್ಚರ್ಗಳಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಎಕ್ಸಲೆಂಟ್ ಪ್ಲೇಸ್ ಇದು ಅಂತೂ ಮಾತ್ರ. ಬಟ್ ಒಂದ್ಸಲ ಆದರೂ ನೀವು 5 ಸ್ಟಾರ್ ಹೋಟೆಲ್ ವಿಸಿಟ್ ಮಾಡಬಹುದು ಮೈಸೂರಿಗೆ ಬಂದಾಗ.
ಇದರಲ್ಲಿ ಸ್ಪೆಷಲ್ ಏನಂದರೆ ಮೇಲೆ ಇದೆಯಲ್ಲ ಇಲ್ಲಿ ರೈನ್ಬೋ ಕಲರ್ ಬರುತ್ತಂತೆ. ಆ ರೈನ್ಬೋ ಕಲರ್ಸ್ ಬಂದಾಗ ಈ ಸೈಡಲ್ಲೇ ದೇವ್ರ ಫೋಟೋಗಳೆಲ್ಲ ಇದೆ, ಅದ್ರ ಮೇಲೆ ಕಿರೀಟಗಳು ಬೀಳುತ್ತಂತೆ. ಅವಾಗಲೇ ಹೇಳ್ದಂಗೆ ಇಲ್ಲಿ ಎಲ್ಲ ಜಾಗದಲ್ಲಿನೂ ನೀವು ರೆಂಟಿಗೆ ತೊಗೋಬೋದು, ಮದುವೆ ಮಾಡ್ಬೋದು, ಬರ್ತ್ಡೇ ಫಂಕ್ಷನ್ಸ್ ಮಾಡ್ಬೋದು, ಎನಿ ಫಂಕ್ಷನ್ ನೀವು ಇಲ್ಲಿ ಬಂದು ಮಾಡ್ಬೋದು. ಬಟ್ ನಿಮಗೆ ಗಾರ್ಡನಲ್ಲೂ ಕೊಡ್ತಾರೆ, ಒಳಗಡೆ ರೂಮ್ಸೂ ಸಪ್ರೇಟಾಗಿ ನೀವು ತೊಗೋಬೇಕಾಗುತ್ತೆ. ನೀವು ಮದುವೆಗೆ ಗಾರ್ಡನಲ್ಲಿ ಕೊಟ್ಟರೂ ನಿಮ್ಮ ರೂಮ್ಗೆ ಅವೆಲ್ಲ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಪ್ರತಿಯೊಂದು ನೀವು ರೆಂಟಿಗೆ ತೊಗೋಬೋದಕ್ಕೆ. ತುಂಬ ಜನಕ್ಕೆ ಕ್ರೇಜ್ ಅಲ್ವಾ, ನಾವು ಮೈಸೂರು ಲಲಿತಮ್ಮ ಹಾಲಲ್ಲೇ ಮದುವೆ ಮಾಡಿದ್ದೀವಿ ಅನ್ನೋರಿಗೆ, ಮಾಡಬೇಕನ್ನೋರಿಗೆ ಇದೆಲ್ಲ ಸಾಧ್ಯತೆ ಇರುತ್ತೆ. ಬೇಕು ಅನ್ನೋರಿಗೆ ಇದೆಲ್ಲ ಮೇಲ್ಗಡೆ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ. ಮೇಲೆಯಿಂದ ಅಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ ಈ ಸೀನ್ರಿ. ಇಲ್ಲಿಂದ ಮೈಸೂರು ಅರಮನೆನೂ ಕಾಣಿಸುತ್ತೆ, ಮೈಸೂರು ಅರಮನೆಯಿಂದ ಈ ಪ್ಯಾಲೇಸೂ ಕಾಣಿಸುತ್ತೆ. ಈ ಸ್ಪಾಟ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಪಾರ್ಕಿಂಗ್ ಪ್ಲೇಸು. ಇಲ್ಲಿ ಗಂಟನೂ ಗಾಡಿ ತೊಗೊಂಡ್ಬಂದು ನಿಲ್ಸ್ಕೋಬೋದು. ನೋಡಿ ಬಸ್ಸುಗಳೆಲ್ಲ ನಿಂತಿದೆ, ಪಾರ್ಕಿಂಗ್ ಪ್ಲೇಸ್ ಇದು. ಎಕ್ಸಲೆಂಟ್ ವ್ಯೂ ಇದು. ನೋಡ್ಲಿಕ್ಕಂತೂ ನಿಮಗೆ ಒಂಥರ ಖುಷಿ ಆಗಿಬಿಡುತ್ತೆ ಈ ಪ್ಯಾಲೇಸ್ ನೋಡಿದ್ರೆ. ಒಳಗಡೆನೂ ಹಾಗೆ ಇದೆ, ಹೊರಗಡೆನೂ ಆ ಥರನೇ ಇದೆ, ಗಾರ್ಡನು ಅದೇ ಥರ ಇದೆ ನೋಡಿ. ಒಳಗಡೆ ಇದು ಮೇಲೆಯಿಂದ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಕೆಳಕ್ಕೆ ನೋಡೋಕ್ಕೆ. ಬನ್ನಿ, ಇನ್ನೂ ಸ್ವಲ್ಪ ಆಚೆ ಕಡೆ ಎಲ್ಲ ಇದೆ, ವಿಸಿಟ್ ಮಾಡ್ಕೊಂಡು ಬರೋಣ, ನೋಡ್ಕೊಂಡು ಬರೋಣ. ಇದು ಆಚೆ ಕಡೆಯಿಂದ ಈ ಥರ ಇರುತ್ತೆ, ಫುಲ್ಲು ಸೀನ್ ಇದೆ ಫುಲ್. ಈ ಪ್ಲೇಸಲ್ಲಿ ಎಲ್ಲಿ ಬೇಕಾದರೂ ನೀವು ಪ್ಲೇಸ್ನ ರೆಂಟಿಗೆ ತಗೋಬೋದು ಮದುವೆ ಫಂಕ್ಷನ್ಸ್ ಮಾಡಬೇಕಂದ್ರೆ. ಬಟ್ ಊಟ ಇದು ಪ್ರತಿಯೊಂದು ನೀವೇ ಮಾಡ್ಕೋಬೇಕು. ಇವ್ರ ಪ್ಲೇಸ್ ಮಾತ್ರನೇ ಕೊಡ್ತಾರೆ ನೋಡಿ. ಗಾಡಿಗಳು ಇಲ್ಲಿ ಗಂಟನೂ ಬರ್ಬೋದು, ಒಳಗಡೆ ಗಂಟ ಬರ್ಬೋದು ಗಾಡಿಗಳು ನೋಡಿ. ಆಟೋ ಇಲ್ಲಿ ಬಂದು ಇಲ್ಲಿ ಒಳಗೆ ಇದೆ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ನೀವು ಡೋಂಟ್ ಮಿಸ್ ಇಟ್. ಬನ್ನಿ, ಇಲ್ಲಿ ಒಂದು ಕಲಾವಿದರಿದ್ದಾರೆ, ಅವ್ರನ್ನ ಭೇಟಿ ಮಾಡೋಣ. ಏನು ಅವರು ಸ್ಪೆಷಲ್ ಅಂತ ನಿಮಗೆ ಹೇಳೋದಲ್ಲ, ತೋರಿಸ್ತೀನಿ. ಪುನೀತು ನೋಡು ಡಾಕ್ಟರ್ ರಾಜ್ಕುಮಾರ್ ಇಲ್ಲ, ಅದು ಇದರಿಂದ ಗೌರ್ಮೆಂಟ್ ಗೆಸ್ಟ್ ತಿರುಮಲ ಚರ್ಚೆಗಳು ಗೌರ್ಮೆಂಟ್ ಗೆಸ್ಟ್ ಅಲ್ವಾ, ಗೌರ್ಮೆಂಟ್ ಗೆಸ್ಟ್ ಅಲ್ಲಿ ಎಕ್ಸಲೆಂಟ್ ಸರ್. ತುಂಬ ಬ್ಯೂಟಿಫುಲ್ ಆಗಿ ಮ್ಯೂಸಿಕ್ ಬಾರಿಸೋದು ಇವರು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.